ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮಮ್ಮ ತೋರಿಸ್ಕೊಟ್ಟಿರೋ ಮಟನ್ ಸಾರನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದೆಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಯಾರು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಮಟನ್ ಸಾರನ್ನ ತುಂಬ ರುಚಿಯಾಗಿ ಟ್ರೈ ಮಾಡ್ಬೋದು. ಭಾಳ ಅಂದರೆ ಭಾಳನೇ ರುಚಿಯಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ, ಪಲಾವ್ಗೂ ಚೆನ್ನಾಗಿರುತ್ತೆ, ಪೂರಿ ಚಪಾತಿ ಯಾವುದಕ್ಕೆ ಬೇಕಾದ್ರೂ ಸೂಪರಾಗಿರುತ್ತೆ. ಆದರೆ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಆಗಲೇಬೇಕು. ಆ ಟಿಪ್ಸ್ನ ಫಾಲೋ ಆಗಿ ನೀವು ಟ್ರೈ ಮಾಡಿ ನೋಡಿ. ಪರ್ಫೆಕ್ಟಾಗಿರೋ ಮಟನ್ ಸಾರು ನೀವು ಒಂದು ಸಾರಿ ನೀವು ಮನೇಲಿ ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳ್ತಾರೆ, ಅಷ್ಟು ರುಚಿಯಾಗಿ ಬರುತ್ತೆ. ಬನ್ನಿ ಹಾಗಾದರೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ 1.5 kg ಅಷ್ಟು ಮಟನ್ ತರಿಸಿಟ್ಕೊಂಡಿದ್ದೀನಿ. ನೀವು 1 kg ತಗೊಳೋದಾದರೆ ನೀವು ಎಷ್ಟು ಬೇಕಾದ್ರೂ ತೊಗೊಳ್ರಿ, ಅದಕ್ಕೆ ತಕ್ಕಂತೆ ನೀವು ಮಸಾಲೆನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 1.5 kg ಆಗುವಷ್ಟು ತೋರಿಸ್ತಾ ಇದ್ದೀನಿ. ತಂದ ತಕ್ಷಣ 1-2 ಸಾರಿ ಚೆನ್ನಾಗಿ ತೊಳೆದು ಈ ಸೈಜ್ಗೆ ಪೀಸನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಬಿಟ್ಟು ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ಹಾಕ್ತಾಯಿದ್ದೀನಿ. ಅಂದರೆ ಮಟನ್ನು ಭಾಳಷ್ಟು ಕೊಬ್ಬಿತ್ತು ಅಂತಂದರೆ ಸ್ವಲ್ಪ ಕಡಿಮೆ ತಗೊಳ್ಳೋದು ಒಳ್ಳೆಯದು. ಇಲ್ಲ ಸ್ವಲ್ಪ ಫ್ಯಾಟ್ ಏನಷ್ಟು ಇರಲಿಲ್ಲ ಅಂತ ನೀವು ಸ್ವಲ್ಪ ಎಣ್ಣೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡ್ರೂ ಕೂಡ ನಡೆಯುತ್ತೆ. ಈಗ ನೋಡಿ, ಎಣ್ಣೆಗೆ ನಾವು ಎಷ್ಟು ಬೇಕೋ ಅಷ್ಟು ಈರುಳ್ಳಿ, ಸುಮಾರು ಒಂದು 3 ದೊಡ್ಡ ಸೈಜಲ್ಲಿರೋ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಿಟ್ಕೊಳ್ಬೇಕು. ಈ ರೀತಿ ಹುರಿದಿಟ್ಕೊಂಡು ಮಸಾಲೆ ಮಿಕ್ಸಿಗೆ ಹಾಕಿದ್ರೆ ರುಚಿ ಅನ್ನೋದು ಭಾಳ ಚೆನ್ನಾಗಿರುತ್ತೆ. ಈಗ ಇದೇ ಪಾತ್ರೆಗೆ ಮಟನ್ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಮೊದಲು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಬಂದಿರೋ ನೀರೆಲ್ಲ ಖಾಲಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಓಪನ್ನಾಗಿ ಬೇಯಿಸ್ಕೊಳ್ಬೇಕು. ಅಂದರೆ ಮುಚ್ಚಕ್ಕೆ ಹೋಗಬಾರ್ದು. ಈ ರೀತಿ ಬೇಯಿಸೋದ್ರಿಂದ ಮಟನ್ ಏನು ಬೆಂದೋಗಲ್ಲ, ನೀರಷ್ಟೇ ಖಾಲಿ ಆಗುತ್ತೆ. ಅದು ಖಾಲಿ ಆಗೋಷ್ಟರೊಳಗಡೆ ನಾನಿಲ್ಲಿ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನಾವು ಹುರಿದು ತೊಗೊಂಡಿದ್ದೀವಲ್ಲ ಈರುಳ್ಳಿ, ಅದ್ರ ಜೊತೆಗೇ 1 ಹಿಡಿಕೆಯಷ್ಟು ಬೆಳ್ಳುಳ್ಳಿ, ಅಂದರೆ ದೊಡ್ಡದಾಗಿರೋ 2 ಗೆಡ್ಡೆ ತಗೊಂಡಿದ್ದೀನಿ. ಈಗ ಒಂದು 3 ಇಂಚಿನಷ್ಟು ಹಸಿ ಶುಂಠಿ, ಇದನ್ನ ಪೂರ್ತಿ ಫೈನ್ ಪೇಸ್ಟ್ ಮಾಡ್ಕೊಂಬರೋಣ. ನಿಮಗೆ ಬೇಕಾದ್ರೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬರ್ರಿ. ನಾನಿಲ್ಲಿ ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಮಿಕ್ಸಿಗೆ ಹಾಕಿದ್ರೆ ಸಾಕಾಗುತ್ತೆ. ಈಗ ಇದನ್ನ ಮಸಾಲೆ ಎಲ್ಲ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಒಂದು ಬಟ್ಲಕ್ಕೆ ಹಾಕ್ಕೊಂಡು. ಈಗ ಇದೇ ಮಿಕ್ಸಿ ಜಾರಿಗೆ 1/4 ಚಮಚದಷ್ಟು ಅರಿಶಿನ ಪುಡಿ, ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ಒಂದು 3 ಚಮಚದಷ್ಟು ಖಾರ ಪುಡಿ ತಗೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕನ್ನು ಕೂಡ ನೀವು ತಗೊಳ್ಬೋದು. ಈಗ ಒಂದು 4 ಚಮಚದಷ್ಟು ಧನಿಯಾ ಪುಡಿ, ನಾನು ಇದೆಲ್ಲ ಮನೇಲೇ ಮಾಡಿಸಿಟ್ಕೊಂಡಿರೋದು. ನೀವು ಪ್ಯಾಕೆಟ್ ಖಾರ ಪುಡಿ ಬಳಸೋದಾದರೆ ನೀವು ಅದು ಖಾರ ನೋಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ತಗೊಳ್ರಿ. ಈಗ ಇದಕ್ಕೆ ನೀರು ಹಾಕಿ ಪೂರ್ತಿ ರುಬ್ಕೊಂಬರೋಣ. ಪೂರ್ತಿ ನುಣ್ಣಗಾಗಿರಬೇಕು. ಈಗ ಇದನ್ನು ಕೂಡ ಅಷ್ಟೇ ಒಂದು ಬಟ್ಲಕ್ಕೆ ಹಾಕಿ ಪಕ್ಕಕ್ಕೆ ಎತ್ತಿಟ್ಕೊಳ್ಬೇಕು. ಈಗ ನಾನಿಲ್ಲಿ ಒಂದು ಪುಟಾಣಿಗೆ ಒಂದು 4 ಏಲಕ್ಕಿ, ಒಂದು 5-6 ಇಂಚಿನಷ್ಟು ಚಕ್ಕೆ, ಒಂದು 5-6 ಲವಂಗ, ಈಗ ಇದನ್ನ ನುಣ್ಣಗೆ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಂದ್ರೆ ಹಾಗೆ ಮಿಕ್ಸಿ ಬೇಕಿದ್ರೂ ಹಾಕ್ಕೊಳ್ಬೋದು ಡೈರೆಕ್ಟಾಗಿಯೇ. ಈಗ ಕುಟ್ಟಿಟ್ಕೊಂಡಿರೋ ಪುಡಿ, ನಾನಿಲ್ಲಿ 1.5 kgಗೆ ಬಿಗ್ಗೆಗೆ ಹಿಡ್ಕೊಂಡಿರೋ 1.5 ಹಿಡಿಕೆಯಷ್ಟು ನಾನಿಲ್ಲಿ ಒಣಕೊಬ್ಬರಿ ತಗೊಂಡಿದ್ದೀನಿ. ನೀವು ಬರೀ ಒಣಕೊಬ್ಬರಿ ಬೇಡ ಅಂತಂದರೆ 1 ಹಿಡಿಕೆಯಷ್ಟು ಕೊಬ್ಬರಿ ಹಾಕಿ ಇನ್ನೂ ಅರ್ಧ ಹಿಡಿಕೆ ಆಗೋಷ್ಟು ನೀವು ಹಸಿ ಕೊಬ್ಬರಿ ಕೂಡ ತಗೊಳ್ಬೋದು. ಈಗ ಇದು ಅಷ್ಟೇ ನೀರು ಹಾಕಿ ನಾವು ಪೂರ್ತಿ ನುಣ್ಣಗೆ ರುಬ್ಬಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಾವೆಲ್ಲ ಮಸಾಲೆ ಹಾಕಿ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿ ನೋಡಿ, ಕುಕ್ಕರಲ್ಲಿ ನೀರು ಕೂಡ ಎಲ್ಲ ಖಾಲಿ ಆಗ್ತಾ ಬರ್ತಾಯಿದೆ. ಕೇವಲ ಬರೀ ಎಣ್ಣೆ ಮಾತ್ರನೇ ಉಳ್ಕೊಂಡಿದೆ. ಈಗ ನಾವಿಲ್ಲಿ ಫಸ್ಟಿಗೆ ರುಬ್ಬಿಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಆ ಪೇಸ್ಟನ್ನು ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಅದು ಹಸಿ ವಾಸನೆ ಎಲ್ಲ ಹೊರಟೋಗಿ ಘಮ ಘಮ ಅಂತ ವಾಸನೆ ಬರುತ್ತೆ. ಮತ್ತು ಬರೀ ಎಣ್ಣೆಯಲ್ಲೇ ಫ್ರೈ ಆಗ್ತಿರ್ಬೇಕಾದ್ರೆ ಅದು ಶಬ್ದ ಕೂಡ ಬರುತ್ತೆ. ಅದನ್ನು ನೋಡಿ ನಾವು ತಿಳ್ಕೊಳ್ಬೇಕು ಈಗಿದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ಈಗ ಖಾರ ಪುಡಿ ಮತ್ತು ಧನಿಯಾ ಪುಡಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀವಲ್ಲ, ಈಗ ಅದನ್ನು ಹಾಕಿ ಈಗ ಇದು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಿಟ್ಕೊಳ್ಬೇಕು. ಎಷ್ಟು ನಿಮಿಷ ಉರಿಬೇಕು ಅಂತಂದರೆ ಸುಮಾರು ಒಂದು 7-8 ನಿಮಿಷ ಆದರೆ ಹೈ ಫ್ಲೇಮಲ್ಲಿ ಅದು ಪೂರ್ತಿ ಹಸಿ ವಾಸನೆ ಎಲ್ಲ ಹೊರಟೋಗಿ ನೋಡಿ ಬರೀ ಎಣ್ಣೆ ಅಷ್ಟೇ ಕಾಣ್ತಾ ಇದೆ, ಆ ರೀತಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಬೇಕು. ನಾವು ಯಾವುದೇ ರೀತಿ ನಾನ್ ವೆಜ್ ಮಾಡಬೇಕಾದ್ರೆ ಫಸ್ಟು ಮಸಾಲೆಯನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡಾಗ್ಲೇ ಅದರ ವಾಸನೆ ಮತ್ತು ರುಚಿ ಅನ್ನೋದು ಭಾಳನೇ ಚೆನ್ನಾಗಿರುತ್ತೆ. ಈಗ ನೋಡಿ, ಎಣ್ಣೆ ಎಲ್ಲ ಪೂರ್ತಿ ಮೇಲೆ ಬರ್ತಾ ಇದೆ, ಪೂರ್ತಿ ಆಗಲೇ ತಳ ಅಂಟ್ತಾ ಇದೆ ಅಂತ ಅನ್ಬೇಕಾದ್ರೆ ಈಗ ನಾವು ನೀರು ಹಾಕ್ಕೊಳ್ಬೇಕು. ಒಂದು ಸಾರಿ ಮಿಕ್ಸಿ ಎಲ್ಲ ತೊಳೆದು ನೀರು ಹಾಕ್ಕೊಂಡು ನಮಗೆ ಎಷ್ಟು ನೀರು ಅಡ್ಜಸ್ಟ್ ಬೇಕೋ ಅಷ್ಟು ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಲೀಟ್ರ್ನಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಈಗ ನೀರು ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಿಮಗೆ ಬೇಕಂದ್ರೆ ಸ್ವಲ್ಪ ಉಪ್ಪು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು.
ಈಗ ಇದನ್ನ ಒಂದು 10-15 ನಿಮಿಷಗಳ ಕಾಲ ಇದನ್ನ ಓಪನ್ ಆಗಿನೇ ಕುದಿಯೋದಕ್ಕೆ ಬಿಡಬೇಕು. ಈಗ ನೋಡಿ ಎಲ್ಲ ಚೆನ್ನಾಗಿ ನೀರು ಕುದೀತಾ ಇರಬೇಕಾದ್ರೆ ನಾವು ಚಕ್ಕೆ, ಏಲಕ್ಕಿ, ಕೊಬ್ಬರಿ ಮತ್ತು ಎಲ್ಲ ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿವಲ್ಲ, ಈಗ ಅದನ್ನು ಹಾಕಿ ಈಗ ಒಂದು 10-15 ನಿಮಿಷಗಳ ಕಾಲ ಮತ್ತೆ ಇದನ್ನ ಓಪನ್ ಆಗಿನೇ ಬೇಯಿಸ್ಕೊಳ್ಬೇಕು. ಅಂದರೆ ನಾವು ಮಸಾಲೆ ಹಾಕಿದ ತಕ್ಷಣ ನಾವು ಮುಚ್ಚಬಾರ್ದು. ಈಗ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ಕಲರ್ ಬರುತ್ತೆ ಮತ್ತು ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈಗ ಕುದೀತಾ ಇದೆ ಅಂತ ಅನ್ಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ಕೊಬ್ಬನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೆ. ಅಂದರೆ ನಾವು ಮುಂಚೆನೇ ಹಾಕ್ಲಿಕ್ಕೆ ಹೋಗಬಾರ್ದು. ಅಂದರೆ ಈಗ ಕುದಿಯೋಬೇಕಾದ್ರೆ ಹಾಕಿದ್ರೆ ಅದರಲ್ಲಿರೋ ಚೆನ್ನಾಗಿ ಎಣ್ಣೆ ಬಿಟ್ಟರೆ ನಮಗೆ ತಿನ್ನಬೇಕಾದ್ರೆ ಅದು ನಮಗೆ ಟೇಸ್ಟ್ ಗೊತ್ತಾಗುತ್ತೆ ನಮಗಾಗಲೇ. ಅದಕ್ಕೆ ನಾನೀಗ ಈ ಕೊನೆಯದಾಗಿ ಮುಚ್ಚಬೇಕಾದ್ರೆ ಕೊಬ್ಬು ಮತ್ತು ಸ್ವಲ್ಪ ಲಿವರ್ ಇತ್ತು ಅದನ್ನು ಕೂಡ ಹಾಕ್ಬಿಟ್ಟು ಈಗ ತುಪ್ಪ ಕೂಡಿಸ್ಕೊಳ್ತಾ ಇದ್ದೀವಿ. ಒಂದು 4-5 ವಿಜಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ 4-5 ವಿಜಲ್ ಆದ ತಕ್ಷಣ ನಾವು ಇದನ್ನ ಸ್ಟೀಮ್ ತೆಗಿಬೇಕು ಕಡೆಗೆ, ಅದರಲ್ಲೇ ಬಿಡಬಾರ್ದು, ಪೂರ್ತಿ ಮೆತ್ತಗಾಗಿ ಹೋಗುತ್ತೆ. ಈಗ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಭಾಳನೇ ಚೆನ್ನಾಗಿ ಬಂದಿದೆ. ನಾವು ಕೊನೆಯದಾಗಿ ಕೊಬ್ಬು ಹಾಕಿರೋದ್ರಿಂದ ಅದರಲ್ಲಿ ಎಣ್ಣೆಯಲ್ಲೇ ಹಂಗೆ ಇರುತ್ತೆ ಮತ್ತು ಕರಗಿರೋದಿಲ್ಲ ಸಾರಲ್ಲಿ. ನಾವು ತಿನ್ಬೇಕಾದ್ರೆ ನಮಗೆ ಬಾಯಿಗೆ ಸಿಗುತ್ತೆ ಅದು. ನೋಡಿ ನೋಡ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ಸ್ಟೇಜಲ್ಲಿ ಒಂದು ಸಾರಿ ನೀವು ಉಪ್ಪಾಗಿದೆಯಲ್ಲ ಒಂದು ಸಾರಿ ಚೆಕ್ ಮಾಡ್ಕೊಳ್ರಿ. ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಅಂದ್ರೆಗಿನ್ನ ಸ್ವಲ್ಪ ನೀರು ಹಾಕ್ಕೊಳ್ರಿ. ನೀರು ಜಾಸ್ತಿ ಅನಿಸಿತ್ತು ಅಂದರೆ ಸ್ವಲ್ಪ ನೀವು ಒಂದು 5-10 ನಿಮಿಷಗಳ ಕಾಲ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಲ್ಲಿವರೆಗೂ ಕುದಿಸ್ಬೋದು ಹೊರಗಡೆನೆ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ. ಈಗ ನಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಮಟನ್ ಸಾರು. ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ, ಪಲಾವ್ ಹಾಕ್ಕೊಂಡು ತಿಂದರೆ ಅಬ್ಬಾ ಸ್ವರ್ಗ ಅಂದರೆ ಇದೆ ಅಂತ ಅಂದ್ಕೊಂತೀವಿ, ಅಷ್ಟು ರುಚಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೂ ಫ್ಯಾಮಿಲಿ ಮೆಂಬರ್ಸಿಗೂ ಎಲ್ರಿಗೂ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.